ನಮಸ್ಕಾರ. ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಲ್ಲಮ ಪ್ರಭುದೇವರ ಒಂದು ವಚನ ಹಾಗೂ ಅದರ ತಾತ್ಪರ್ಯವನ್ನು ತಿಳಿಯೋಣ. ವಚನವು ಇಂತಿದೆ: ಧರೆಯಾಕಾಶವಿಲ್ಲದಂದು, ತ್ರೈಮಂಡಲ ನೆಲೆಗೊಳ್ಳದಂದು, ಹೋಮ ನೇಮ ಜಪ ತಪವಿಲ್ಲದಂದು ನಿಮ್ಮನಾರು ಬಲ್ಲರು. ಹರಿ ಬ್ರಹ್ಮಾದಿಗಳಿಗೆ ಅಗೋಚರ ನಿರ್ಲೇಪ ನಿರಂಜನನಾಗಿ ವೇದಂಗಳರಿಯವು, ಶಾಸ್ತ್ರ ಶ್ರುತಿ ಸ್ಮೃತಿಗಳು ನಿಮ್ಮನರಿಯವು. ಗಗನ ಕಮಲ ಕುಸುಮ ಪರಿಮಳದಿಂದ ತತ್ತಲು ಗುಹೇಶ್ವರ, ನಿಮ್ಮ ಅಗಮ್ಯ ನಿರಾಳದ ನಿಲವನಾರು ಬಲ್ಲರು. ಭಾವಾರ್ಥ: ಭೂಮಿ, ನೀರು, ಅಗ್ನಿ, ವಾಯು ಮತ್ತು ಆಕಾಶವೆಂಬಂತಹ ಪಂಚಮಹಾಭೂತಗಳು ಮಹಾಲಿಂಗ ತತ್ವದಿಂದ ಆಗಿನ್ನೂ ಉದಯವೇ ಆಗಿರಲಿಲ್ಲ. ಸ್ವರ್ಗ, ಮರ್ತ್ಯ, ಪಾತಾಳವೆಂಬ 3 ಲೋಕಗಳು ಕೂಡ ಆಗ ಇರಲಿಲ್ಲ. ಬ್ರಹ್ಮಲೋಕ, ವೈಕುಂಠ, ಕೈಲಾಸ, ಸ್ವರ್ಗ ದೇವತೆಗಳನ್ನು ಒಲಿಸಿ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳುವಂತಹ ಉದ್ದೇಶದಿಂದ ವೈದಿಕರು, ವಿಪ್ರರು ಹೋಮ ಹವನ ವ್ರತ ನೇಮ ಯಾಗ ಯಜ್ಞಗಳನ್ನು ಮಾಡಲು ಆಗಿನ್ನೂ ತೊಡಗೇ ಇರಲಿಲ್ಲ. ಅಷ್ಟೇ ಅಲ್ಲ, ಇವರೆಲ್ಲರನ್ನ ಒಲಿಸುವಂತಹ ಕಾಣುವ ತವಕದಿಂದ ತಪಸ್ವಿಗಳು ಯೋಗಿಗಳು ಅನಂತ ಮಂತ್ರಗಳನ್ನು ಕರಿತು ಜಪಮಾಲೆಗಳಿಂದ ಎಳೆಯಳೆದು ಪೂಜೆಯನ್ನು ಮಾಡ್ತಾ ಇರಲಿಲ್ಲ. ಅನೇಕ ತಂತ್ರ ವಿದ್ಯೆಗಳಲ್ಲಿ ಆಗಿನ್ನೂ ಮನ ಮಗ್ನವೂ ಕೂಡ ಆಗಿರಲಿಲ್ಲ. ಯಾಕಂದರೆ ತ್ರಿಮೂರ್ತಿಗಳಿಗೆ ಅಗೋಚರವಾಗಿರುವಾಗ ಇನ್ನು ಇವರೆಲ್ಲ ನಿಮ್ಮನೆತ್ತಬಲ್ಲರು. ದಶ ದಿಕ್ಕುಗಳನ್ನು ಮೀರಿ ನಿಂತಹ ನಿಮ್ಮ ನಿಲವ ಕಾಣುವ ತವಕದಿಂದ ಹರಿ ಬ್ರಹ್ಮ ಇಂದ್ರಾದಿ ದೇವತೆಗಳು ಅನಂತ ರೀತಿಯಲ್ಲಿ ನಿಮ್ಮ ಹುಡುಕಾಟದಲ್ಲಿ ತೊಡಗಿರುವಾಗ ಅವರೆಲ್ಲರಿಗೂ ಅಗೋಚರ ಎನಿಸಿ ಹೊದ್ದಿಯೂ ಹೊದ್ದದೆ ತನ್ನ ಸ್ವಸ್ಥಲದಲ್ಲಿ ಸಾಕ್ಷಿಕನಾಗಿ ನಿರಂಜನನಾಗಿ ನಿಶೂನ್ಯನಾಗಿ ನಿಂತಹ ನಿಮ್ಮ ನಿರಾಳಲಿಂಗ ತತ್ವದ ನಿಲುವನ್ನು 4 ವೇದಗಳು ಅರಿಯವು, 16 ಶಾಸ್ತ್ರಗಳು ಪೂರೈಸಲಾರವು, ಶ್ರುತಿ ಸ್ಮೃತಿಗಳು ಭಾವ ತುಂಬಿ ಹಾಡಿ ಮನತುಂಬಿ ಹೊಗಳಲಾರವು. ಯಾವುದಕ್ಕೂ ಎಂದೂ ನಿಲುಕದ ನಿರಂಜನ ಲಿಂಗ ತತ್ವವು ಸಮಸ್ತ ಸಚರಾಚರ ಜೀವರಾಶಿಗಳ ಕೈಗೆಟುಕದ ಗಗನ ಕುಸುಮ. ತಂತ್ರ ಮಂತ್ರ ಯೋಗ ತಪಸ್ಸಿನಿಂದ ಮೈಮರೆವ ಮತ್ತಿನ ವಾಸನೆಗೆ ಅತ್ತತ್ತವಾದ ನಿಶೂನ್ಯಲಿಂಗ ತತ್ವವು ವಾಚಾತೀತ ಮನೋತೀತ ಭಾವತೀತಕ್ಕೆ ತಕ್ಕತೀತವಾದಂತಹ ನೆಲೆ ನಿಂತ ಪರವಸ್ತುವು. ಇಂತಹ ಪರವಸ್ತುವು ತನ್ನ ಸ್ವಶುದ್ಧ ಸ್ಥಳದಲ್ಲಿ ಸ್ವಸ್ಥರತೆಯಲ್ಲಿ ತನ್ನ ಅರಿವಿನಲ್ಲಿ ಅಗೋಚರ ನೆನೆಸಿ ನಿರಾಳ ನೆನೆಸಿ ತಾನಿದ್ದಿತು. ಇಂತಹ ಘನ ಪರವಸ್ತುವಿನ ಘನತೆಯನ್ನು ಯಾರು ಬಲ್ಲರು? ಶರಣರೇ, ಈ ಎಲ್ಲ ವಚನಗಳು ಕಳೆದ ಪಾಡ್ಕಾಸ್ಟ್ನಲ್ಲಿ ನಾನು ಅಲ್ಲಮ ಪ್ರಭುದೇವರ ವಚನವನ್ನು ಯಾವ್ದು ಹೇಳಿದ್ದೆ ಅದು ಮತ್ತು ಈ ವಚನ ಕೂಡ ನಿಶೂನ್ಯಲಿಂಗದ ಭಾವದ ವಚನಗಳು. ಅಂದರೆ ಈ ಎಲ್ಲಕ್ಕಿಂತಲೂ ಮುಂಚೆ, ಈ ಪ್ರಪಂಚ ಉದಯ ಆಗೋಕ್ಕಿಂತ ಮುಂಚೆ ಕೂಡ ಲಿಂಗವು ಇತ್ತು ತನ್ನ ಸ್ವಸ್ಥಾನದಲ್ಲಿ ಅನ್ನುವಂತಹ ಭಾವಾರ್ಥಗಳು ಈ ವಚನದ ಮುಖಾಂತರವಾಗಿ ನಮಗೆ ತಿಳಿಯುತ್ತ ಬರುತ್ತೆ. ಧರೆಯ ಆಕಾಶವಿಲ್ಲದಂದು, ತ್ರೈಮಂಡಲ ನೆಲೆಗೊಳ್ಳದಂದು, ಹೋಮ ನೇಮ ಜಪ ತಪವಿಲ್ಲದಂದು ನಿಮ್ಮನಾರು ಬಲ್ಲರು. ಹರಿ ಬ್ರಹ್ಮಾದಿಗಳಿಗೆ ಅಗೋಚರ ನಿರ್ಲೇಪ ನಿರಂಜನನಾಗಿ ವೇದಂಗಳಿಯರಿಯವು, ಶಾಸ್ತ್ರ ಶ್ರುತಿ ಸ್ಮೃತಿಗಳು ನಿಮ್ಮನರಿಯವು. ಗಗನ ಕಮಲ ಕುಸುಮ ಪರಿಮಳದಿಂದ ತತ್ತಲು ಗುಹೇಶ್ವರ, ನಿಮ್ಮ ಅಗಮ್ಯ ನಿರಾಳದ ನಿಲವನ್ನ ಯಾರು ಬಲ್ಲರು? ನಿಮ್ಮ ಅಗಮ್ಯ ನಿರಾಳದ ನಿಲವನಾರು ಬಲ್ಲರು. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗ್ತೇನೆ. ಶರಣು ಶರಣಾರ್ಥಿಗಳು.